ಪ್ರಕರಣವೊಂದರ ವಿಚಾರಣೆಗೆ ಸಂಬಂಧ ಚನ್ನಗಿರಿಯ ಪೊಲೀಸ್ ಠಾಣೆಗೆ ಕರೆತಂದಂತಹ ಒಬ್ಬ ಆದಿಲ್ ಎನ್ನುವ ಒಬ್ಬ ವ್ಯಕ್ತಿ ಠಾಣೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಉದ್ರಿಕ್ತ ಗುಂಪು ಠಾಣೆಗೆ ನುಗ್ಗಿಬಿಟ್ಟು ಅಲ್ಲಿರುವಂತಹ ವಾಹನಗಳ ಮತ್ತು ಸಿಬ್ಬಂದಿಗಳ ಮೇಲೆ ದಾಳಿಗೆ ಮುಂದಾದಂತಹ ಒಂದು ಪ್ರಕರಣ ಹಿನ್ನೆಲೆಯಲ್ಲಿ ನಾವೀಗ ಚನ್ನಗಿರಿಯ ಪೊಲೀಸ್ ಠಾಣೆಯಲ್ಲಿ ಇಲ್ಲಿ ದಾವಣಗೆರೆಯ ಜಿಲ್ಲಾ SP ಆಗಿರುವಂತಹ ಉಮಾ ಪ್ರಶಾಂತ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಪ್ರಕರಣದ ಕುರಿತಂತೆ ಅವರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. ಮೇಡಮ್, ಈ ಘಟನೆ ಹೇಗಾಯಿತು, ಏನು ಕಾರಣ ಈ ಥರದೊಂದು ಸಡನ್ ಆಗಿ ಈ ಥರ ಡೆವಲಪ್ಮೆಂಟಿಗೆ? ಈಗ ನಿನ್ನೆ ಒಂದು ಪ್ರಕರಣದಲ್ಲಿ ಆದಿಲ್ ಅಂತ ಹೇಳಿ ಅವರಿಗೆ ತನಿಖೆಗಾಗಿ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಪೊಲೀಸ್ ಠಾಣೆಗೆ. ಆತ ಒಂದು ವಿಚಾರಣೆ ಮಾಡಬೇಕಾಗಲೇ ಹಾರ್ಡ್ಲಿ 2 to 3 ಮಿನಿಟ್ಸಲ್ಲಿ ಠಾಣೆಯಲ್ಲೇ ಕುಸಿದು ಬೀಳ್ತಾರೆ. ಅವರನ್ನು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕೂಡ ಸೇರಿಸಿದ್ದೇವೆ. ಅದಾದ ನಂತರ ಅವರು ಮೃತರಾಗಿರುವುದು ಕಂಡು ಬಂದಿರ್ತದೆ. ಅದರ ಸಂಬಂಧ ಈಗ ನಾವು ಪೊಲೀಸ್ ಠಾಣೆಯಲ್ಲಿ ಮೃತರ ತಂದೆಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ಅನ್ಯಾಚುರಲ್ ಡೆತ್, ಅಸಹಜ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾವೆ. ಅದಲ್ಲದೆ ನಮ್ಮ ಠಾಣೆಯ ಮೇಲೆ ಯಾರು ಕಲ್ಲು ತೂರಿದ್ರು ಅವ್ರ ಮೇಲೆ ಕೂಡ ಈಗ 4 ಪ್ರಕರಣಗಳು ಕೂಡ ದಾಖಲಾಗಿದ್ದಾರೆ. ಯಾರು ಅಲ್ಲಿ ಆರೋಪಿತರಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಮೇಡಮ್, ಈ ಒಂದು ಘಟನೆಯಲ್ಲಿ ಪೊಲೀಸ್ ಠಾಣೆಗೆ ಪೊಲೀಸ್ ಇಲಾಖೆಗೆ ಸೇರಿದ ಎಷ್ಟು ವಾಹನಗಳು ಮತ್ತು ಎಷ್ಟೊಂದು ವಸ್ತುಗಳಿಗೆ ಹಾನಿಯಾಗಿದೆ ಮಾಹಿತಿ ಇದೆಯಾ? 5 ವಾಹನಗಳಿಗೆ ಅವರು ಇದು ಕಲ್ಲನ್ನು ಹೊಡೆದಿರೋದು ತಿಳಿದು ಬಂದಿದೆ. ಅದಲ್ಲದೆ ನಮ್ಮಲ್ಲಿ ಒಂದು 11 ಜನ ಸಿಬ್ಬಂದಿಗಳು ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಅಂದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರುವಂಥದ್ದು ಆ ಥರ ಪ್ರಕರಣ ಇದೆ? ಇಲ್ಲ, ಆ ಥರದಿಲ್ಲ. ಸಡನ್ ಆಗಿ ಈ ಥರ ಒಂದು ಪ್ರೈವೇಟಿಗೆ ಆಗ್ಬಿಟ್ಟು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ಠಾಣೆ ಮೇಲೆ ಒಂದು ದಾಳಿ ಮಾಡೋಂಥದ್ದು ಇದ್ರ ಕಾರಣ ಏನಾದ್ರು ಇರ್ಬೋದಾ? ಈಗಾಗಲೇ ನಾನು ಹೇಳಿದೆ, ಅವರು ಒಂದು ಟೀಮಲ್ಲಿ ಅವರು ಕೊನೆಗೆ ಬಂದು ಆರೋಪಿತರ ಸಂಬಂಧಿಕರು ಕೂಡ ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ, ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಯಾರು ಎಕ್ಸ್ಟ್ರಾ ಅವರು ಬಂದಿದ್ದಾರೆ, ಅವ್ರು ಏನಿದ್ದಾರೆ ಅಂತ ಹೇಳಿ ನೀವು ನಿಮ್ಮ ತನಿಖೆಯನ್ನು ಮಾಡಿ ನಮಗೆ ಏನಾಗಿದೆ ಅಂತ ಹೇಳಿ ನಮ್ಮ ಗಮನದಲ್ಲಿ ಇದೆ ಅಂತ ಹೇಳಿಬಿಟ್ಟು, ಸೊ ಅವ್ರು ಯಾರು ಯಾಕೆ ಆ ರೀತಿ ಸಡನ್ ಆಗಿ ಪ್ರೊವೊಕೇಶನ್ ಆದರು ಅಂತ ಹೇಳಿ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ಮಾಡ್ತೇವೆ. ಮೇಡಮ್, CCTV ಫುಟೇಜ್ಗಳು ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಮಾಹಿತಿಗಳು? ಹೌದು, ಆ CCTV ಫುಟೇಜಸ್ಸನ್ನು ಈಗಾಗಲೇ ಎನ್ಕ್ವೈರಿಯಲ್ಲಿ ಇದೆ. ಅದನ್ನು ತೆಗೆದುಕೊಂಡು ಅದನ್ನು ಕೂಡ ಪರಿಶೀಲನೆಯಲ್ಲಿ ಮಾಡ್ತಾರೆ. ಡಾಕ್ಟರ್ಗೆ ಕರ್ಕೊಂಡು ಹೋದಾಗ ಕೂಡ ಸ್ವಲ್ಪ ಅವರು ಪ್ರಾಥಮಿಕ ಇದರಲ್ಲಿ ಲೋ BP ಆಗಿರ್ಬೋದು ಅಂತ ಹೇಳ್ತಾರೆ. ಬಟ್ ಈಗೆಲ್ಲ ಪೋಸ್ಟ್ ಮಾರ್ಟಮು ಇನ್ಕ್ವೆಸ್ಟ್ ಎಲ್ಲ ಮಾಡಿ ಫೈನಲ್ ಆಗಿ ವರದಿ ಬಂದ ನಂತರ ಮೃತನ ಸಾವಿಗೆ ಏನು ಕಾರಣ ಅಂತ ಹೇಳಿ ನಿಖರವಾಗಿ ಗೊತ್ತಾಗ್ತದೆ. ಏನು ವ್ಯಕ್ತಿ ಮೃತಪಟ್ಟ ಆತನ ಮೇಲೆ ಅದರ ಹಿಂದೆ ಅದರ ಕೇಸ್ಗಳಿತ್ತ, ಏನಾದ್ರು ಇತ್ತ ಅಂತ? ಅವರು ಈ ಹಿಂದೆ ಕೂಡ ಒಂದು 3 ಪ್ರಕರಣಗಳಲ್ಲಿ ಮಟ್ಕಾ ಪ್ರಕರಣಗಳು ಇದ್ದಿದ್ದು ಕೂಡ ಕಂಡು ಬಂದಿದೆ. ಮೇಡಮ್, ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಚನ್ನಗಿರಿಯ ಠಾಣಾ ವ್ಯಾಪ್ತಿಯ ಪರಿಸ್ಥಿತಿ ಆಗಿರ್ಬೋದು ಅಥವಾ ಆ ಒಂದು ಘಟನೆಗೆ ಸಂಬಂಧಪಟ್ಟ? ಈಗ ಚನ್ನಗಿರಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾಂತ ಪರಿಸ್ಥಿತಿ ಇದೆ. ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯಾದ ಬಂದೋಬಸ್ತು ಕೂಡ ಮಾಡ್ತಾ ಇದ್ದಾರೆ. ಇನ್ಕ್ವೆಸ್ಟ್ ಆದಮೇಲೆ ಆ ಶವ ಸಂಸ್ಕಾರವನ್ನು ಕೂಡ ಶಾಂತ ರೀತಿಯಿಂದ ಮಾಡಿಸಲಾಗ್ತದೆ. ಮೇಡಮ್, ಇಡೀ ಘಟನೆ ಕುರಿತಂತೆ ಏನಾದ್ರು ಒಂದು ತನಿಖೆ ಅಥವಾ ಏನಾದ್ರು ಬಗ್ಗೆ ಸಂಬಂಧಪಟ್ಟ ವಿಚಾರಣೆ ಏನಾದ್ರು ಆಗ್ತಾ ಇದೆಯಾ? ಈಗಾಗಲೇ ನಿಮಗೆ ಹೇಳಿದಂಗೆ ಅದಕ್ಕೆ ಸಂಬಂಧಪಟ್ಟಂತೆಯೇ ನಾವು ಈಗ ಪ್ರಕರಣವನ್ನು 1 ದಾಖಲಿಸಿಕೊಂಡಿದ್ದೇವೆ. ಮೃತರ ತಂದೆಯವರು ಕೊಟ್ಟಿರೋದು, ಅದರಲ್ಲಿ ಈ ಆರೋಪಿತ ಅಥವಾ ಮೃತರು ಯಾವ ರೀತಿ ಸತ್ರು ಅಂತ ಹೇಳಿ ಅದ್ರ ಬಗ್ಗೆ ನಿರ್ದಿಷ್ಟವಾದಂತಹ ತನಿಖೆ ಕೂಡ ಆಗ್ತದೆ. ಅದಾದಮೇಲೆ ಕೂಡ ನೆಕ್ಸ್ಟ್ ಈಗೇನು 4 FIRs ರಿಜಿಸ್ಟರ್ ಮಾಡಿದ್ದೀವಿ, ಯಾರ್ಯಾರು ಆರೋಪಿತರಿದ್ದಾರೆ ಠಾಣೆಯ ಮೇಲೆ ಕಲ್ಲು ತೂರಿದವರು ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾದ ಕ್ರಮ ಆಗ್ತದೆ. ಈಗ ಇನ್ಕ್ವೆಸ್ಟು ಪೋಸ್ಟ್ ಮಾರ್ಟಮು ಅದು ಎಲ್ಲ ಆಗಿ ನೆಕ್ಸ್ಟ್ CIDಗೆ ಕೂಡ ಕೇಸನ್ನು ವರ್ಗಾವಣೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಸುಮಾರು ಎಷ್ಟು ಉದ್ರಿಕ್ತ ಪಾಲ್ಗೊಂಡಿರೋ ಗುಂಪುಗಳಿದ್ದಂಥವ್ರು ಅಂತ? ಸುಮಾರು ಒಂದು 800-1000 ಜನ ಇತ್ತು. ಇದು ದಾವಣಗೆರೆ SP ಆಗಿರುವಂಥ ಉಮಾ ಪ್ರಶಾಂತ್ ಅವರ ಮಾತುಗಳು. ಈ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು FIR ದಾಖಲಿಸ್ಕೊಂಡ್ಬಿಟ್ಟು ವಿಚಾರಣೆ ಕೈಗೊಂಡಿದ್ವಿ. ನಂತರದಲ್ಲೇ ಅಷ್ಟೇ ತನಿಖೆಯ ನಂತರದಲ್ಲೇ ಯಾರು ಆರೋಪಿತರು ಅಂತ ಹೇಳ್ಬಿಟ್ಟು ಮತ್ತೆ ತಪ್ಪಿಸತ್ರು ಅಂತ ಕಂಡು ಬರುತ್ತೆ. ಅದೆಲ್ಲವೂ ಪ್ರಕರಣದ ಮುಂದಿನಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಅವರ ಮಾತುಗಳಾಗಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಚನ್ನಗಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.